ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ನಿಮಗೆ ಎಳ್ಳಿನಿಂದ ಮಾಡೋ ಒಂದು ಪಾನೀಯ ಅಂದರೆ ಪಾನಕ ಅಥವಾ ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬ ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿಯೋದ್ರಿಂದ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಮತ್ತು ಬಿಸಿಲಿಂದ ನಮ್ಮ ದೇಹಕ್ಕೆ ತಂಪು ಆದ ಶಕ್ತಿ ಸಿಗುತ್ತೆ. ಇದಕ್ಕೆ ಬೇಕಾಗಿರೋ ವಸ್ತುಗಳು: 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1 ಕಪ್ ನೆನೆಸಿದ ಎಳ್ಳು. ಅವೆರಡನ್ನು ನೀವು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದು ತುಂಬ ನುಣ್ಣಗೆ ರುಬ್ಕೋಬೇಕು. ತುಂಬ ಫೈನಾಗಿ ನೀವು ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಈಗ ರುಬ್ಬಬೇಕಾದಾಗೆ ನೀವು 1 ಏಲಕ್ಕಿನ ಅದಕ್ಕೆ ಸೇರಿಸಿ ರುಬ್ಬಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನು ನೀಟಾಗಿ ಸೋಸ್ಕೊಂಡ್ರೆ ಅದು ಬಾಯಿಗೆ ಕುಡಿಬೇಕಾದಾಗ ಜ್ಯೂಸು ಕಸರಾಗಿ ಸಿಗೋದಿಲ್ಲ. ಅದಕ್ಕೆ ನೀವು ನೀಟಾಗಿ ಅದನ್ನು ಸೋಸ್ಕೊಂಬಿಡಿ. ಸೋಸಿರೋದನ್ನು ಬೇಕಾದ್ರೆ ಮತ್ತೆ ಒಂದು ಸರ್ತಿ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಹಿಂಡ್ಕೋಬೋದು, ಇಲ್ಲದಿದ್ದರೆ ಹಾಗೇನೂ ಮಾಡ್ಕೋಬೋದು. ನೀಟಾಗಿ ಸೋಸಿಬಿಟ್ಟು ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಕಪ್ಪು ಬೆಲ್ಲ ಬೆರೆಸಿ, ನಾನು ಜೋನಿ ಬೆಲ್ಲ ಬೆರೆಸಿದ್ದೀನಿ. ಇದಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಬೆರೆಸ್ಕೊಳ್ಳಿ. ಆಮೇಲೆ ಅದಕ್ಕೆ ಕರೆಕ್ಟಾಗೋ ಅಷ್ಟು ನೀರನ್ನು ಬೆರೆಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಬೇಡ, ಕುಡಿಯೋಕ್ಕೆ ಹಿತವಾಗಿರೋ ಥರ ಮಾಡ್ಕೊಳ್ಳಿ. ಈಗ ನಿಮ್ಮ ಎಳ್ಳಿನ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಕುಡಿದು ನೋಡಿ, ಆಮೇಲೆ ನನಗೆ ಕಮೆಂಟ್ಸ್ ಹಾಕಿ. ಇದು ತುಂಬ ಬೇಸಿಗೆನಲ್ಲಿ ತುಂಬ ಹಿತಕರ ಅನುಭವ ಕೊಡುತ್ತೆ ಮತ್ತು ನಿಮಗೆ ಒಳ್ಳೆ ಪೋಷಣೆನೂ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.